ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ದಿನ ನಿಮಗೆ ತುಂಬ ನೋವು ಕೊಟ್ಟೆ. ನಿಮ್ಮ ಹೆಸರಿಗೆ ಕಳಂಕ ತರೋ ಕೆಲಸ ಮಾಡಿದೆ. ಆದರೂ ನನ್ನ ಮನೆ ಒಳಗೆ ಬಿಟ್ಕೊಂಡಿದ್ದೀರಾ. 3 ಹೊತ್ತು ಊಟ ಹಾಕ್ತಿದ್ದೀರಾ. ನಿಮ್ಮ ಋಣನ ಹೇಗೆ ತೀರಿಸ್ಬೇಕೋ ಗೊತ್ತಿಲ್ಲ ಸಾಹೇಬ್ರೆ. ದಯವಿಟ್ಟು ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಿ. ಒಂದಲ್ಲ ಒಂದಿನ ನೀವು ನನ್ನ ಹೆಮ್ಮೆಯಿಂದ ನನ್ನ ಮಗ ಅಂತ ಹೇಳಬೇಕು. ಆ ಥರ ಏನಾದರೂ ಮಾಡಿ ತೋರಿಸ್ತೀನಿ. ನನ್ನ ಮಗಳು ಹೇಳಿದ್ಲು ಅನ್ನೋ ಕಾರಣಕ್ಕೆ ಕಾಲು ಒತ್ತಿಸ್ಕೊತಿದ್ದೀನಿ. ಸ್ವಇಚ್ಛೆಯಿಂದ ಅಲ್ಲ, ನೆನಪಿರಲಿ. ಗೊತ್ತಿದೆ ಸಾಹೇಬ್ರೆ. ಅದಕ್ಕೆ ದೀಪು ಪುಟಿಗೆ ಫೋನ್ ಮಾಡಿ ಹೀಗಾಗಿದೆ ಅಂತ ಹೇಳಿದ್ದು. ದೀಪಂಗೆ ಹೇಳ್ದಂಗೆ ಒತ್ತಲಂಗೂ ಹೇಳಿಲ್ಲ ತಾನೇ? ಅಯ್ಯೋ, ಖಂಡಿತವಾಗ್ಲಿಲ್ಲ. ಅವ್ರಿಗೆ ಹೇಳಿದರೆ ಈಗಲೇ ಓಡ್ ಬಂದ್ಬಿಡ್ತಿದ್ರು. ಏ ಸುಕ್ಕು, ಯಾಕೆ ಅನ್ಸುಡ್ಬೇಕು ತರ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ಯಾ? ಯಾರ ಮೇಲೋ ತುಂಬಾ ಫ್ರಸ್ಟ್ರೇಷನ್ ಆಗಿದ್ದಂಗಿದೆ. ಅಯ್ಯೋ ದೇವ್ರೆ, ನಾನೇನೇ ಹೇಳಿದೆ? ಫ್ರಸ್ಟ್ರೇಷನ್ ಆಗಿರೋ ತರ ಅಂತಂದೆ, ಬೇರೇನು ಹೇಳಿಲ್ವಲ್ಲ? ಮೊದ್ಲೇ ನನ್ ತಲೆ ಕೆಟ್ಟೋಗಿದೆ. ಬನ್ನ ತಿನ್ನ ಮಲಗದ್ನ ಅಷ್ಟರಲ್ಲೇ ಇರ್ಬೇಕು. ಚಿನ್ನ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ ಒಂದ್ಸಲ ಕಮಿಟ್ ಆದ್ರೆ ಮುಗೀತು. ನನ್ ಮಾತನ್ನ ನಾನೇ ಕೇಳಲ್ಲ. ಸುಮ್ನೆ ನನ್ ಪಾಡು ನಾನು ಇರೋದಕ್ ಬಿಟ್ಬಿಡಿ. ಆಯ್ತು ಬಿಡಿ ಸುಕ್ಕು, ಅದಕ್ಕೆ ಯಾಕೆ ಹಿಂಗ್ ಕಿರ್ಚ್ಕೊತ್ಯಾ? ಬೊಗಳ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ ಅನ್ನೋ ಗಾದೆ ಗೊತ್ತಿಲ್ವಾ? ಅಂದ್ರೆ ನನ್ನನ್ನ ನೀವು ನಾಯಿ ಕೊಲಸ್ತಿದ್ದೀರೋ? ನಿಮ್ಮನ್ನ ತಲೆ ಕೆಳಗಡೆ ಇಟ್ಕೊಳ್ಳೋ ದಿಮ್ಮನ ತಲೆ ಮೇಲೆ ಎಸ್ದ್ರೆ ನಾನು ಹೆದರ್ಕೊಳ್ತೀನಿ ಅನ್ಕೊಂಡ್ಯಾ? ಏನ್ ಮಾಡ್ಬೇಕು ನೋಡಿದ್ರೆ ಆಗ್ಲೇ ನನ್ ಮಾತು ನೀವು ಕೇಳೋದು. ಯಾಕೆ ಇಟ್ಕೊಂಡಿರೋದು ಬಿಡಕ್ಕಲ್ಲ, ಬುದ್ಧಿ ಕಲ್ಸಕ್ಕೆ. ಆ ಮನೆಯಾಳಿ ದೀಪನ್ ಮುಂದೆ ನನ್ನನ್ನೇ ಅವಮಾನ ಮಾಡ್ತೀರಾ? ಇಲ್ವೇ ಸುಕ್ಕು, ಸುಮ್ನೆ ಮಾತಿಗೆ ನೀನು ಉರಿಸ್ದೆ ಅಷ್ಟೇ. ಅವಳು ಮುಂದೆ ಉರ್ಸೋದಲ್ದೆ ಮತ್ತೆ ಇಲ್ಲಿ ಬಂದು ನಾನು ನುಡಿಸ್ತೀರಾ? ಎಷ್ಟೇ ಧೈರ್ಯ ನಿಮ್ಗೆ? ಏನೇ ಸುಕ್ಕು ನೀನು? ದೀಪ ಮೇಲಿರೋ ಕೋಪ ನನ್ ಮೇಲೆ ತೋರಿಸ್ತಾ ಇದ್ಯಾ? ಅದೇನೋ ಹೇಳ್ತಾರಲ್ಲ, ಕುಣಿಯಕ್ಕಾಗ್ದವರು ನೆಲ ಡೊಂಕು ಅಂದ್ರಂತೆ. ಹಾಗಾಯ್ತು ನಿನ್ ಕತೆ. ಇನ್ನೊಂದು ಮಾತಾಡಿದ್ರು ನಿಮ್ಮನ್ನ ಫುಟ್ಬಾಲ್ ತರ ಆಡ್ಬಿಡ್ತೀನಿ. ಆಯ್ತು ಬಿಡೆ, ಮಾತಾಡಲ್ಲ. ಎಷ್ಟ್ ದಿನ ಹಾರಾಡ್ತಾಳೋ ಹಾರಾಡ್ಲಿ. ಡೈವರ್ಸ್ ಸಿಕ್ಕ ಮೇಲೆ ಹಾರೋದಕ್ಕೆ ರೆಕ್ಕೆನೇ ಇರಲ್ಲ. ಆಮೇಲೆ ಕುಣ್ಕೊಂಡು ಅವಳ ಮನೆ ಕಡೆ ಹೋಗ್ತಿರ್ತಾಳೆ. ಕರೆಕ್ಟು ಸುಕ್ಕು, ದೀಪಂಗಿರೋ ಸೊಕ್ಕನ್ನ ಇಳಿಸೋಕೆ ನೀವೇ ಕರೆಕ್ಟು. ಇನ್ಮೇಲೆ ಅವಳ ಪರವಾಗಿ ಮಾತಾಡಿ ಆವಾಗ ಇರೋದು ನಿಮ್ಗೆ. ಅವಳಿಗೆ ಹುಗ್ದಾಗೆ ನಿಮ್ಗೂ ಹುಗ್ದು ಉಪ್ಪಿನಕಾಯಿ ಹಾಕ್ತೀನಿ, ಹುಷಾರ್. ಸರಿಯಮ್ಮ, ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಸುಮ್ಮನೆ ಇದ್ಬಿಡ್ತೀನಿ. ಆಗಾಗ ಪಕ್ಷಾಂತರ ಮಾಡೋ ತರ ಪಕ್ಷಾಂತರ ಮಾಡ್ತಿರೋ ಅಥವಾ ನನ್ನ ಪಕ್ಷದಲ್ಲೇ ಇರ್ತಿರೋ ನಾನು ನೋಡ್ತೀನಿ. ಸ್ವಪಕ್ಷ ನಿಷ್ಠೆಯೇ ನನ್ನ ಪರಮ ಧ್ಯೇಯ. ಅದನ್ನ ಚಾಚೂ ತಪ್ಪದೆ ಪಾಲಿಸ್ತೀನಿ ನಾನು. ನಮ್ ಸುಕ್ಕುಗೆ ಜೈ, ನಮ್ ಸುಕ್ಕುಗೆ ಜೈ, ನಮ್ ಸುಕ್ಕುಗೆ ಜೈ, ನಮ್ ಸುಕ್ಕುಗೆ ಜೈ. ಏನ್ ಬೆಳಿಗ್ಗೆಯಿಂದ ಫೋನು ಇಲ್ಲ, ಮೆಸೇಜು ಇಲ್ಲ. ನಾನು ಇಷ್ಟು ಬೇಗ ಬೇಡವಾದ್ನಾ? ಅಯ್ಯೋ, ಹಾಗೇನಿಲ್ಲ. ಅದು ಅಮ್ಮ ಅತ್ತೆ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಗಾಗಿ ಮನೇಲಿ ಯಾರಿಲ್ಲ, ನಾನು ಸಾಹೇಬ್ರಿಬ್ಬರೇ ಇರೋದು. ಸಾಹೇಬ್ರ? ಹಾಗಂದ್ರೆ ಯಾರು? ಓ ಸಾರಿ, ಅದು ನಮ್ಮ ಅಪ್ಪನ ನಾನು ಯಾವಾಗೂ ಸಾಹೇಬ್ರೆ ಅಂತಲೇ ಕರೆಯೋದು. ವೆರಿ ಇಂಟ್ರೆಸ್ಟಿಂಗ್. ಅದಕ್ಕೆ ಬೆಳಗ್ಗೆಯಿಂದ ಅವ್ರ ಜೊತೆನೇ ಇದ್ದೆ, ಫ್ರೀ ಇರಲಿಲ್ಲ. ನಾನೇನಾದರೂ ನಿಮ್ಮ ಮನೆಗೆ ಬರೋ ಥರ ಇದ್ದಿದ್ರೆ ನಾನೇ ಎಲ್ಲ ಕೆಲಸ ಮಾಡಿ ಅಡುಗೆನೂ ಮಾಡ್ಕೊತಿದ್ದೆ. ಆದರೆ ಏನು ಮಾಡಲಿ,
ಆ ಅದೃಷ್ಟ ಇನ್ನೂ ಬಂದಿಲ್ಲ. ಮುಂದೆ ಬರುತ್ತೋ ಇಲ್ವೋ ಅಂತನೂ ಗೊತ್ತಿಲ್ಲ. ಅದಕ್ಕೇನಂತೆ, ನೀವು ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬರ್ಬೋದು. ಹೌದಾ? ಈಗಲೇ ಬರಲಾ? ನಿಮ್ಮ ತಂದೆ ಬೈತಾರೆ ಅಂತ ಭಯನಾ? ಹೌದು, ನೋಡೋಣ. ಟೈಮ್ ಬಂದಾಗ ನಿಮ್ಮನ್ನು ಕರ್ಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ಸ್. ಹಾಗಾದ್ರೆ ನಿಮ್ಮ ತಂದೆ ಊಟ ತಿಂಡಿನೆಲ್ಲ ನೀವೇ ನೋಡ್ಕೊಳ್ತಿದ್ದೀರಾ? ಪಾಪ ಅವ್ರಿಗೆ ವಯಸ್ಸಾಗಿದೆ. ಅವ್ರ ಮಗನಾಗಿ ಅವ್ರ ಸೇವೆ ನಾನೇ ತಾನೇ ಮಾಡಬೇಕು. ಹಾಗಾದ್ರೆ ನಿಮ್ಮ ತಂದೆ ಅಂದರೆ ನಿಮಗೆ ತುಂಬ ಇಷ್ಟ ಅಂತಾಯ್ತು. ನಮ್ಮ ತಂದೆ ಕಂಡ್ರೆ ಬರೀ ಇಷ್ಟ ಅಲ್ಲ, ಅವರು ನನ್ನ ಪ್ರಾಣ. ನಾನು ಸಾಯೋವರೆಗೂ ನನ್ನ ತಂದೆ ಸೇವೆ ಮಾಡಿದ್ರು ಅವ್ರ ಋಣ ತೀರ್ಸಕ್ಕಾಗಲ್ಲ. ನಿಜವಾಗ್ಲೂ ನಮ್ಮ ತಂದೆ ತುಂಬಾನೇ ಗ್ರೇಟ್. ಸಾಹೇಬ್ರೆ, ನೀವು ಯಾಕೆ ಬರಕ್ ಹೋದ್ರಿ? ನನ್ನ ಕರೆದ್ರೆ ನಾನೇ ನೀರು ತರ್ತಿರ್ಲಿಲ್ವಾ? ಅಪ್ಪ ಬಂದ ಕೂಡ್ಲೆ ಮಾತಾಡ್ತಿದ್ದ ಹುಡುಗಿನೇ ಮರ್ತು ಹೋದ್ಯಲ್ಲ ನರಸಿಂಹ. ಇರ್ಲಿ, ನಿನ್ನನ್ನ ಒಂದ್ ಕೈ ನೋಡ್ಕೊಳ್ತೀನಿ. ಏನು ವಿಷಯ? ನಿಮ್ಮ ಹತ್ರ ಮಾತಾಡಬೇಕಿತ್ತು, ಅದಕ್ಕೆ ಬಂದ್ವಿ ಸರ್. ಹಾಂ ಸರ್, ಹೇಳಿ. Your design is okay. They are unique. We had misunderstood. Can't believe this. ನಿಮ್ಮ ಮಾತು ನಂಬಕ್ಕೆ ಆಗ್ತಾ ಇಲ್ಲ ನನಗೆ. ಇಲ್ಲ ಸರ್, ಇವ್ರು ಹೇಳ್ತಿರೋದು ನಿಜ. ನಿಮ್ಮ ಬಗ್ಗೆ ನಾವು ತಪ್ಪು ತಿಳ್ಕೊಂಡಿದ್ವಿ. ಈಗ ಸತ್ಯ ಏನು ಅಂತ ಗೊತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಕೊನೆಗೂ ಅವ್ರಿಗೆ ಅರ್ಥ ಮಾಡಿಸಿದ್ರಲ್ಲ. ನಾನೇನು ಮಾಡ್ಲಿಲ್ಲ ಚಿರು. ಮತ್ತೆ ಸರ್, ಡಿಸೈನ್ಸು ಇವ್ರು ಒಪ್ಕೊಳ್ಳೋದಕ್ಕೆ ನಿಮ್ಮ ಅತ್ತಿಗೆ ಕಾರಣ ಅಲ್ಲ. ಮತ್ತಿನ್ಯಾರ ಕಾರಣ? ನಿಮ್ಮ ವೈಫ್ ದೀಪಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.